ಕಾರ್ಯಕ್ರಮನ ಎಲ್ಲಿಂದ ಶುರು ಮಾಡೋದು ಅಂತೇಳಿ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ ಸರ್. ನಾನು ಆರಂಭದಲ್ಲೇ ಹೇಳ್ಬಿಡ್ತೀನಿ, ನಾವು ಈ ಟೈಟಲ್ ಇಟ್ಟಿದ್ದೀವಿ ಅಂತರ್ಯುದ್ಧ ಅಂತೇಳಿ. ಇಲ್ಲಿ ಎರಡು ವಿಚಾರಗಳಿದೆ. ನಿಮಗೂ ಕೂಡ ಗೊತ್ತಿದೆ, ನಿಮ್ಮ ಮೊದಲ ಸಿನಿಮಾ ಅಂತರ್ಯುದ್ಧಂ, ತೆಲುಗು ಭಾಷೆಯಲ್ಲಿ ಮಾಡಿದಂಥ ಸಿನಿಮಾ. ಈಗಿನ ರಾಜಕಾರಣದಲ್ಲಿ ಆಗ್ತಾ ಇರುವಂಥ, ಇವತ್ತಿನ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಅಂತರ್ಯುದ್ಧ, ಎರಡು ಕೂಡ ಒಂದು ಸಿಮಿಲಾರಿಟಿ ಇತ್ತು ಅಂತೇಳಿ ನಾನು ಆ ಒಂದು ಟೈಟಲ್ನ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಹೌದಾ, ಇವತ್ತು ಅಂತರ್ಯುದ್ಧ ಶುರುವಾಗಿದೆಯಾ BJP ಪಾಳ್ಯದಲ್ಲಿ? ಅಲ್ಲಿಂದನೇ ಆರಂಭ ಮಾಡ್ತೀನಿ ಸರ್. ಬಟ್ ಅಂತರ್ಯುದ್ಧ ಅಂದ ತಕ್ಷಣವೇ, ಮನುಷ್ಯ ಹುಟ್ಟಿದ ತಕ್ಷಣವೇ ಒಳಗಡೆಗೆ ಬರ್ತಕ್ಕಂಥದ್ದು ತನ್ನ ಹೋರಾಟ, ಯುದ್ಧ. ಹಾಗಾಗಿ ನಾವು ಯಾರೂ ಕೂಡ ಇಲ್ಲಿ ತಾವು ಬಣ ಅಂತ ಹೇಳಿಬಿಟ್ಟು ನಾವು ಯಾರೂ ಕೂಡ ಮಾಡ್ಕೊಂಡಿಲ್ಲ. ಯುದ್ಧದಲ್ಲಿ ನಾವೆಲ್ಲರೂ ಇದ್ದೀವಿ. ನಾವು ಇವತ್ತು ಮಾಡ್ತಕ್ಕಂಥದ್ದು ಯಾವುದೇ ಬಣದ ಉದ್ದೇಶದಿಂದ ಯುದ್ಧ ಮಾಡ್ತಾಯಿಲ್ಲ, ವೈಯಕ್ತಿಕವಾಗೂ ಕೂಡ ಯುದ್ಧ ಮಾಡ್ತಾಯಿಲ್ಲ. ಪಕ್ಷದ ಸಂಘಟನೆಗೆ, ಪಕ್ಷದ ಒಳಿತಿಗಾಗಿ, ಪಕ್ಷವನ್ನು ಮುನ್ನಡೆಸೋದಕ್ಕೆ ಮತ್ತು ಬರ್ತಕ್ಕಂಥ ಮುಂದಿನ 3 ವರ್ಷಗಳಲ್ಲಿ ನಾವು BJP ಪಕ್ಷವನ್ನು ಸಂಘಟನೆ ಮಾಡೋದ್ರ ಜೊತೆಗೆ ಹೇಗೆ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಸಾಧ್ಯ ಅನ್ನೋದಕ್ಕೆ, ಮತ್ತು ಅದರಿಂದ ಲೋಕ ಕಲ್ಯಾಣ ಮತ್ತು ಜನಕಲ್ಯಾಣ ಕಾರ್ಯಕ್ರಮಗಳನ್ನು ಹೇಗೆ ಹಾಕೋದಕ್ಕೆ ಸಾಧ್ಯ ಅನ್ನೋದಕ್ಕೋಸ್ಕರನೇ ಇದು. ಈ ಅಂತರ್ಯುದ್ಧದ ಪ್ರತಿಫಲವಾಗೇ ಇವತ್ತಿನ ದಿನ ವಕ್ಫ್ ಅಂತಕ್ಕಂಥ ಒಂದು ಕಾನೂನನ್ನು ರಾಷ್ಟ್ರದಲ್ಲಿ ತರೋದಕ್ಕೂ ಕೂಡ ಭಾಳಷ್ಟು ಜನ ನಮ್ಮ ಜೊತೆಗಿದ್ದುಬಿಟ್ಟು ಮತ್ತು ಸಂಘಟನೆಗಳು ಇವರೆಲ್ಲರೂ ಸೇರಿಬಿಟ್ಟು ಸಹಕಾರ ಕೊಟ್ಟಿದ್ದಕ್ಕೆ ಸುಮಾರು 12-13 ಜಿಲ್ಲೆಗಳಲ್ಲಿ ನಾವು ಹೋದಂಥದ್ದು ಇವತ್ತು ಯಶಸ್ವಿಯಾಗಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಮಿತ್ ಶಾ ಅವರು ಮತ್ತು ಕಿರಣ್ ರಿಜಿಜು ಅವರು ಸಮರ್ಥನೆ ಮಾಡಿಕೊಂಡು ವಿರೋಧ ಪಕ್ಷವನ್ನು ನಡುಗಿಸಿ ಇವತ್ತು ವಕ್ಫ್ ಕಾನೂನನ್ನು ಉಮೇದ್ ಅಂತಕ್ಕಂಥ ಕಾನೂನಿನಾಗಿ ಬದಲಾವಣೆ ಮಾಡಿ ಯಶಸ್ವಿಯಾಗಿ ಇವತ್ತು ತರೋದಕ್ಕೆ ಸಾಧ್ಯ ಆಗಿದೆ. ಈ ಅಂತರ್ಯುದ್ಧ ಅನ್ನೋದು ಹದಿರಂಪಟ ಬೀದಿರಂಪಟ ಆಗ್ಬಿಟ್ಟಿದೆಯಲ್ಲ. ಒಂದು 4 ಗೋಡೆಯ ಮಧ್ಯದಲ್ಲಿರಬೇಕಾಗಿತ್ತು, ಒಂದು ಚೌಕಟ್ಟಿನ ಒಳಗಭಾಗದಲ್ಲಿರಬೇಕಾದಂಥ ಅಂತರ್ಯುದ್ಧ ಇವತ್ತು ಹದಿರಂಪಟ ಬೀದಿರಂಪಟ ಆಗ್ಬಿಟ್ಟಿದೆ BJPಯಲ್ಲಿ. ಒಂದೊಂದು ಸರಿ ಕೆಲವು ಸಂದರ್ಭದಲ್ಲಿ ಹಾದಿಗೆ ನಾವು ಬರಲಿಲ್ಲ ಅಂದರೆ, ಬೀದಿಗೆ ನಾವು ಬರಲಿಲ್ಲ ಅಂದರೆ, ಭಾಳಷ್ಟು ಸಂದರ್ಭದಲ್ಲಿ ಜನಗಳಿಗೂ ಇವತ್ತಿನ ಪರಿಸ್ಥಿತಿನಲ್ಲಿ ಮೀಡಿಯಾ ಈಸ್ ನಾಟ್ ದ ಓನ್ಲಿ ಆನ್ಸರ್. ಇವಾಗ ನಾವು ವಕ್ಫ್ ಬೋರ್ಡನ್ನು ಹಾದಿ ಬೀದಿಗೆ ತರಲಿಲ್ಲ ಅಂದಿದ್ರೆ ನಮಗೂ ಕೂಡ ಕಲ್ಪನೆ ಇರಲಿಲ್ಲ. ವಕ್ಫ್ ಬೋರ್ಡ್ ಬೇರೆ, BJP ಪಾರ್ಟಿ ಬೇರೆ. BJP ಪಾರ್ಟಿನಲ್ಲೂ ಕೂಡ ಭಾಳಷ್ಟು ವಿಚಾರಧಾರೆಗಳು ನಮಗೆ ಅನುಭವಕ್ಕೆ ಬರದೇ ಇರತಕ್ಕಂಥದ್ದು. ನಾವು ಜಿಲ್ಲಾವಾರು ಹೋದಾಗ ಅಥವಾ ನಾವು ಬೇರೆ ಬೇರೆ ಹಂತಕ್ಕೆ ಹೋದಾಗ ಅವ್ರಿಗೂ ಕೂಡ ಹೊರಗಡೆ ಬರೋದಕ್ಕೆ ಒಂಚೂರು ಅವಕಾಶ ಆಯಿತು. ಬರೀ ನಾವು ಯಾವುದೋ ಒಂದು ಗುಂಪು ಮಾಡ್ಕೊಂಬಿಟ್ಟು ಹೋಗಲಿಲ್ಲ. ಇಲ್ಲಿ ನಮಗೆ ಗುಂಪು ಅಂತ ಹೇಳಿದರೆ ನಮಗೆ ಯಾರೂ ಕೂಡ ಸಹಕಾರ ಕೊಡ್ತಿರ್ಲಿಲ್ಲ, ರಾಜ್ಯದಲ್ಲಿ ಯಾರೂ ಕೂಡ ಸಹಕಾರ ಕೊಡ್ತಿರ್ಲಿಲ್ಲ. ಹಾಗಾದರೆ ರೆಬಲ್ಸ್ ಅಂತ ಹೇಳ್ಕೊಂಡಿದ್ದಕ್ಕೆ ಈಗ ಸಹಕಾರ ಸಿಗ್ತಾ ಇದೆಯಾ? ರೆಬೆಲ್ಸ್ ಅಂತ ಹೇಳೋದಕ್ಕಲ್ಲ, ಆದರೆ ಪಕ್ಷದಲ್ಲಿ ಕೆಲವು ಪರಿವರ್ತನೆ ಆಗಬೇಕು, ಇವು ಯಾವುದೋ ಬದಲಾವಣೆಗಳಾಗಬೇಕು. ಮುಂದಿನ ದಿನದಲ್ಲಿ ಈ ಬದಲಾವಣೆಗಳನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ನಾವು ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಮತ್ತು ಅಧಿಕಾರಕ್ಕೆ ತರೋದಕ್ಕೆ ಎಲ್ಲೋ ಒಂದು ಹತ್ರ ಸುಗಮವಾಗಿರ್ತಕ್ಕಂಥ ಹಾದಿಗಳು ಕಷ್ಟಕರವಾಗಿ ಆಗ್ತಾ ಇದೆ ಅನ್ನೋದಕ್ಕೆ ನಮಗನಿಸಿತ್ತು. ಆ ಕಾರಣಕ್ಕೋಸ್ಕರ ನಾವು ಕೆಲವು ಜಾಗಗಳಲ್ಲಿ ಕೆಲವು ಹಿರಿಯರಿಗೆ, ಪಕ್ಷದ ಹಿರಿಯ ಮುಖಂಡರುಗಳಿಗೆ ಇದನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಅವರು ಕೂಡ ಅನಿಸಿತ್ತೋ ಏನೋ ಸರಿಯಾದಂಥ ಹಾದಿ ಮುಂದೆ ನಡೀಲಿ, ಇದು ಸಂದರ್ಭ ಬಂದಾಗ ಇದನ್ನು ಮಾಡ್ತೀವಿ ಅಂತಕ್ಕಂಥ ಮಾಡಿದರು. ಹೆಚ್ಚು ಕಡಿಮೆ ನಾವು ಹತ್ತತ್ರ ಇವತ್ತು ಬಂದಿದ್ದೀವಿ ಅಂತ ಹೇಳಿ ಕಾಣಿಸುತ್ತೆ. ಇನ್ನೊಂದು 10-15 ದಿನದಲ್ಲಿ ಸರಿಯಾದಂಥ ಉತ್ತರವನ್ನು ನಮಗೆ ಸಿಗುತ್ತೆ, ಒಳ್ಳೆಯ ಫಲಿತಾಂಶ. ರೆಬಲ್ಸ್ ಕುಮಾರ್ ಬಂಗಾರಪ್ಪರು ಕೂಡ ರೆಬಲ್ ಆಗಿದ್ದಾರೆ. ನಾನು ಯಾವತ್ತೂ ಕೂಡ ನಾನು ಬಣ ಅಂತಲೂ ಹೇಳಲಿಲ್ಲ, ರೆಬಲ್ ಅಂತ ಹೇಳಲಿಲ್ಲ. ನಮ್ಮ ವಿಚಾರಧಾರೆಗಳನ್ನು ಹೇಳಂಥ ಜಾಗದಲ್ಲಿ ಹೇಳಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಆ ಪ್ರಕಾರವಾಗಿ ಒಂದಿಷ್ಟು ಬೆಳಕಿಗೆ ಬಂದಿದ್ದೀವಿ. ಅದನ್ನು ಕೆಲವು 4 ಗೋಡೆ ನಿಮ್ಮ ಗುಂಪಿನ ನಾಯಕತ್ವವನ್ನು ವಹಿಸಿಕೊಂಡಂಥ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿ ಆಯಿತು. ಉಚ್ಚಾಟನೆ ಮಾಡಿರ್ತಕ್ಕಂಥದ್ದಕ್ಕೆ ನಮಗೆ ಖೇದ ಇದೆ. ನಾವೆಲ್ಲರೂ ಕೂಡ ನಾವು ಅದಕ್ಕೆ ನೋವನ್ನು ಪಟ್ಟಿದ್ದೀವಿ. ಯಾಕಂದರೆ ನಮ್ಮ ಒಬ್ಬರ ನಾಯಕರಿಗೆ ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು ಅನಿಸಿದೆ. ಅದನ್ನು ಸರಿ ಮಾಡ್ಕೊಳ್ತಕ್ಕಂಥ ದಿನವೂ ಬರೋದಿಲ್ಲ ಅಂತ ನಾನು ಹೇಳಲಾರೆ. ಇವತ್ತಲ್ಲ ನಾಳೆ ಯತ್ನಾಳ್ ಅವರು ಒಬ್ಬ BJPಯ ಕಟ್ಟಾಳು ಮತ್ತು ಹಿಂದುತ್ವದ ಪ್ರತಿಪಾದಕರು, ಉತ್ತರ ಕರ್ನಾಟಕದ ನಾಯಕರು, ಹಾಲಿ ಶಾಸಕರಿದ್ದಂಥವರು. ಎಲ್ಲೋ ಒಂದು ಹತ್ತಿರ ಕೆಲವು ಮಾತುಗಳಲ್ಲಿ ಅವರ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮತ್ತು ಅವರ ಚಿಂತನೆಯಲ್ಲಿ ಆಡು ಭಾಷೆಯಲ್ಲಿ ಆಡಿರ್ತಕ್ಕಂಥ ಮಾತುಗಳು ಒಂದು ಸ್ವಲ್ಪ ತೀಕ್ಷ್ಣವಾಗಿ
ಕೆಲವರಿಗೆ ನೋವನ್ನು ಉಂಟು ಮಾಡಿರ್ಬೋದು ಇಲ್ಲಿ ಕೇಂದ್ರದ ಮಟ್ಟಕ್ಕೆ ಕೆಲವು ಇದಕ್ಕೆ. ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಶಿಸ್ತಿನ ಚೌಕಟ್ಟಿನೊಳಗೆ ಅದು ಅವರು ಚುಚ್ಚಿದ್ದದಕ್ಕೆ ಮಾತ್ರವಾಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಅದು ಯತ್ನಾಳ್ ಅವರೂ ಕೂಡ ಅದನ್ನು ಅವಕಾಶ ಸಿಕ್ಕಾಗ ಅದಕ್ಕೆ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗತ್ತೆ. ಮತ್ತು ಕೇಂದ್ರನೂ ಕೂಡ ಅವರಿಗೆ ಎಲ್ಲೋ ಒಂದು ಹತ್ರ ಇಲ್ಲ, ನಾವು ಸಂಘಟನೆಯಲ್ಲಿ ಇಂಥ ಒಬ್ಬ ನಾಯಕರುಗಳನ್ನ ಕಳ್ಕೋಬಾರ್ದು ಅಂತ ಹೇಳಿ ಅವರೂ ಕೂಡ ಮುಂದಿನ ದಿನದಲ್ಲಿ ಕೆಲವು ಬದಲಾವಣೆಗಳನ್ನು ತರಬಹುದು ಅಂತಕ್ಕಂಥ ವಿಶ್ವಾಸ ನನಗಿದೆ. ಈಗ ಒಟ್ಟೊಟ್ಟಿಗೆ ಡೆಲ್ಲಿಗೆ ಹೋದ್ರಿ, ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದಾಗ ಏನು ಮಾತಾಡಿದ್ರಿ? ಸಿಗ್ತಕ್ಕಂಥ ಕೆಲವು ಮುಖಂಡರುಗಳ ಜೊತೆಗೆ ನಾವೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನು ನಾವು ಮಾತನಾಡಿದ್ವಿ. ಅದಕ್ಕೆ ಪ್ರತಿಫಲವಾಗಿ ಆದಷ್ಟು ಬೇಗ ನಮಗೆ ಒಂದು ರೀತಿಯಲ್ಲಿ ಉತ್ತರನೇ ಇರ್ಬೋದು. ನಾನು ಅದರ ಉಚ್ಚಾಟನೆಯ ಒಳಗೆ ಅದು ಒಳಗಡೆಗೆ ಕೆಲವು ವಿಚಾರಧಾರೆಗಳನ್ನು ಪಕ್ಷ ಇಟ್ಟುಕೊಂಡು ಈ ತೀರ್ಮಾನಗಳನ್ನು ತಗೊಂಡಿರ್ಬೋದು. ಬಟ್ ಆ್ಯಸ್ ಎ ಫ್ರೆಂಡ್ ಅವ್ರಿಗೆ ಒಳ್ಳೆಯದಾಗಬೇಕು, ನಾವೆಲ್ಲರೂ ಮತ್ತೆ ಒಳ್ಳೆಯ ದಿನ ನಮಗೆ ಜೊತೆಗೆ ಬರಬೇಕು. ಹಿಂದೆ ಹೇಗೆ 94-95 ಜೊತೆಯಿಂದ ನಾವು ಇದ್ದೀವೋ ಮುಂದಿನ ದಿನದಲ್ಲೂ ಕೂಡ ಜೊತೆಗೆ ಇರ್ತೀವಿ. ವಾಪಸ್ ಬರ್ತಾರೆ ಅಂತ ಬಂದೇ ಬರ್ತಾರೆ. ಇವತ್ತು ನೋಡಿದ್ರೆ ಹೊಸ ಪಕ್ಷ ಕಟ್ತೀನಿ, ಮುಂದಿನ ಹಬ್ಬ ನೋಡಿ ದೀಪಾವಳಿ ಹಬ್ಬ, ಏನು ದಶಮಿ ವಿಜಯದಶಮಿ ದಿವಸ ಹೊಸ ಪಕ್ಷ ಘೋಷಣೆ ಮಾಡ್ತೀವಿ. ಇಲ್ಲ, ಪಕ್ಷ ಘೋಷಣೆ ಮಾಡ್ತೀನಿ ಅಂಥೇಳಿ ಅವ್ರು ಎಲ್ಲೂ ಹೇಳಲಿಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ವಿಜಯದಶಮಿವರೆಗೂ ಕೂಡ ನಮ್ಮ ಈ ಸರ್ವೆ ಕಾರ್ಯಗಳು ಅಥವಾ ಜನ ಅಭಿಪ್ರಾಯಗಳು ಇವನ್ನೆಲ್ಲವನ್ನೂ ಕೂಡ ನಾವು ಕ್ರೋಢೀಕರಿಸ್ಕೊಂಡು ರಾಜಕೀಯವಾಗಿ ಒಂದು ತೀರ್ಮಾನವನ್ನು ತಗೊಳ್ತಕ್ಕಂಥದ್ದು ಆಗಿನ ಸಂದರ್ಭದೊಳಗೆ ಆಗಬಹುದು ಅಂತೇಳಿ. ಹಾಗಂತ ಹೇಳ್ಬಿಟ್ಟು ನಾವು ಅವ್ರು ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೇಳಲಿಲ್ಲ ಅಥವಾ ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಂತ ಹೇಳಲಿಲ್ಲ. ಮತ್ತು ಅವ್ರಿಗೆ ಕರ್ನಾಟಕದ ಇತಿಹಾಸದಲ್ಲಿ ರಾಜಕೀಯ ಪಕ್ಷಗಳನ್ನು ಕಟ್ಟಿರ್ತಕ್ಕಂಥವ್ರು ಅಥವಾ ಇದನ್ನು ಮಾಡಿರ್ತಕ್ಕಂಥದ್ದು ಹಿರಿಯರಾಗಿರ್ತಕ್ಕಂಥ ದೇವೇಗೌಡರು ಜನತಾ ಪಕ್ಷದ ಹೆಸರಿನಲ್ಲಿ ಬಂದುಬಿಟ್ಟು ಕಡೆಗೆ ಜಾತ್ಯತೀತ ಜನತಾ ದಳ ಅಂಥೇಳಿ ಅದೇ ನೆರಳಿನಲ್ಲಿ ಕಟ್ಕೊಂಡು ಹೋಗಿದ್ದರಿಂದ ಅದಕ್ಕೆ ಒಂದು ಬೇರೆ ರೀತಿಯ ಥರ್ಡ್ ಫ್ರಂಟಿನ ಶಕ್ತಿ ಇರೋದ್ರಿಂದ ಅದು ಮುಂದುವರಿತು. ಆದರೆ ಅನೇಕ ಸಂದರ್ಭದಲ್ಲಿ ನಮ್ಮ ತಂದೆಯವರು ಸನ್ಮಾನ್ಯ ಎಸ್ ಬಂಗಾರಪ್ಪನವರು ಕ್ರಾಂತಿರಂಗ ಮಾಡಿದಂಥ ಸಂದರ್ಭ ಇದು, KCP KVP ಮಾಡಿದಂಥ ಸಂದರ್ಭ, ಸಮಾಜವಾದಿ ಕಟ್ಟಕ್ಕೆ ಹೋಗೋದಂಥ ಸಂದರ್ಭ ಇದು, ಅವರೇ JDSಗೆ ಹೋದಂಥ ಸಂದರ್ಭ ಇದು. ಇವೆಲ್ಲವೂ ಅನೇಕ ಸಂದರ್ಭದಲ್ಲಿ ಅಥವಾ ದೇವರಾಜ ಅರಸು ಅವರು ಮಾಡಿರ್ತಕ್ಕಂಥ ಪಾರ್ಟಿ, ರಾಮಕೃಷ್ಣ ಹೆಗಡೆಯವರು ಮಾಡಿರ್ತಕ್ಕಂಥ ಪಾರ್ಟಿ, ಬೇಕಾದಷ್ಟು ಜನ ಅಥವಾ KGPನಲ್ಲಿ ಯಡಿಯೂರಪ್ಪನವರೇ ಮಾಡಿರ್ತಕ್ಕಂಥ ಪಾರ್ಟಿಗಳು ಕರ್ನಾಟಕ ರಾಜ್ಯದ ಒಂದು ರಾಜಕಾರಣದ ಇತಿಮಿತಿಗೆ ಇದು ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಕರ್ನಾಟಕವನ್ನು ಒಂದು ಹಂತದಲ್ಲಿ ಜನ ಒಂದೇ ಇದರಲ್ಲಿ ಯುನೈಟ್ ಮಾಡ್ತಕ್ಕಂಥದ್ದಕ್ಕೆ ಭಾಳ ಇನ್ನೂ ಕೂಡ ಕಷ್ಟ ಇದೆ, ಅದು ತಪ್ಪಿದೆ. ಹಾಗಾಗಿ ಆ ಥರದ ನಾಯಕತ್ವ ಬರಬೇಕು. ಮತ್ತು ಅಂದರೆ ನಾಯಕತ್ವ ಬರಬೇಕು ಅಂದರೆ ಅಂಥ ನಾಯಕತ್ವ ಕರ್ನಾಟಕದಲ್ಲಿ ಈಗಿಲ್ಲ ಅಂತನಾ? ಇಲ್ಲ, ಇವತ್ತಿಗೆ ಕರ್ನಾಟಕದಲ್ಲಿ ಆ ಥರದ ನಾಯಕತ್ವ ಇಲ್ಲ. ಇವಾಗ ನರೇಂದ್ರ ಮೋದಿಜಿಯವರ ಹೆಸರಿನಲ್ಲಿ ನಾವು ನಡೆದಂಥ 2 ಚುನಾವಣೆಗಳು, ಮೋದಿಜಿಯವರ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಒಂದು ಹೆಸರಿನಲ್ಲಿ ಅಥವಾ ಹಿಂದುತ್ವದ ಹೆಸರಿನಲ್ಲಿ ಅಥವಾ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ರಾಷ್ಟ್ರದ ಭಾರತೀಯತೆಯನ್ನು ನೋಡ್ಕೊಂಡು ಒಂದು ಹೆಸರಿನಲ್ಲಿ ಆ ಹೆಸರಿನಲ್ಲಿ ಚುನಾವಣೆಗಳನ್ನು ಮಾಡಿದ್ದೀವಿ. ಆದರೆ ಆ ನಾಯಕತ್ವದಡಿಯಲ್ಲಿ ಚುನಾವಣೆ ಮಾಡಿದೆ. ಕರ್ನಾಟಕದ ಇದರಲ್ಲಿ ಚುನಾವಣೆ ಮಾಡೋದಕ್ಕೆ ಇವತ್ತು ಅಂಥ ನಾಯಕರುಗಳು ಹಿಂದೆ ಏನಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಂದ ತಕ್ಷಣವೇ ಯಾರು ಬೇಕಾದ್ರೂ ನಿಂತಿದ್ರು ಕೂಡ ಗೆಲ್ಲುವಂಥ ಒಂದು ಕಾಲ ಇತ್ತು. ಇವತ್ತು ಅದೇ ದೇವರಾಜ ಅರಸು ಅವರು ಕಾಂಗ್ರೆಸ್ಸಿಂದ ಹೊರಗಡೆ ಬಂದ ಮೇಲೆ ಕಾಂಗ್ರೆಸ್ಸಿನ ನೆರಳಲ್ಲಿ ಬಿಟ್ಟುಬಿಟ್ಟು ಅವರೇ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಸೋಲ್ಸೋದಕ್ಕೆ ನಮ್ಮ ಅಪ್ಪರು ಬಂಗಾರಪ್ಪನವ್ರು ಪ್ರತಿ ಸಲನೂ ಕಾಂಗ್ರೆಸ್ ಬಿಟ್ಟಾಗ ಕ್ರಾಂತಿರಂಗದಿಂದ ಸೋಲಿಸಿದ್ರು, KCPಯಿಂದ ಸೋಲಿಸಿದ್ರು. ಸೋಲಿಸೋದಕ್ಕೆ ಈ ಥರ